ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಏನು ವಿಷಯ ಅಂದರೆ, ಸದ್ಯಕ್ಕೆ ಇವಾಗ ಕಾರ್ಟೂನ್ ವಿಡಿಯೋಗಳು ಮಾಡಿಬಿಟ್ಟು ಮತ್ತು ಅದನ್ನು ಯೂಟ್ಯೂಬ್ಗೆ ಹಾಕಿಬಿಟ್ಟು ಯಾವ ಥರ ಹಣನ ಅರ್ನಿಂಗ್ಸ್ನ ಮಾಡ್ತಾ ಇದ್ದಾರೆ. ಅದನ್ನು ಕನ್ನಡದಲ್ಲಿ ನಾವು ಕಾರ್ಟೂನ್ ವಿಡಿಯೋನ ಹೇಗೆ ಮಾಡಬೇಕು, ಯಾವ್ಯಾವ ಅಪ್ಲಿಕೇಶನ್ ಬೇಕು ಮತ್ತು ಯಾವ ಥರ ಪ್ರೊಸೆಸ್ ಇರುತ್ತೆ ಅಂತ ಫುಲ್ ಪ್ರೊಸೆಸ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಫಸ್ಟಿಂದ ಕೊನೆವರೆಗೂ ನೋಡಿ, ವಿಡಿಯೋ ಅರ್ಥ ಆಗುತ್ತೆ. ಫಸ್ಟದಾಗಿ ಹೇಳ್ತೀನಿ, ನಾನು ಹೋಗೋ ಒಂದು ವೆಬ್ಸೈಟು, ಅದು ತಿಂಗಳ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಮೊದಲಿಗೆ ಸ್ವಲ್ಪ ಫ್ರೀ ಇರುತ್ತೆ ನಿಮಗೆ. ಆಮೇಲೆ ನೀವು ಸಬ್ಸ್ಕ್ರಿಪ್ಷನ್ದು ಒಂದು 833 ಏನೋ ರೂಪಾಯಿ ಇದೆ. ತೊಗೊಂಡ್ರೆ ನೀವು ಡೈಲಿ ವಿಡಿಯೋಗಳನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಬೋದು. ಆದರೆ ಪ್ರೊಫೆಷ್ನಲ್ ಆಗಿ ನೀವು ಸೆಟ್ ಮಾಡಬೇಕು. ಅವಾಗ ಮಾತ್ರ ನಿಮಗೆ ವ್ಯೂಸ್ ಬರುತ್ತೆ, ಅರ್ನಿಂಗ್ಸ್ ಬರುತ್ತೆ. ನಿಮ್ಮ ಹಣನ ಇವತ್ತನ್ನ ಸ್ಟಾರ್ಟ್ ಮಾಡಬೇಕು, ಆಯಿತಾ. ಈ ವಿಡಿಯೋಗಳು ತುಂಬ ಓಡುತ್ತೆ ಸ್ನೇಹಿತರೆ. ಯಾಕಂದರೆ ದೊಡ್ಡವರಾಗಿದ್ದರೆ ಕಮ್ಮಿ ವಾಚ್ ಟೈಮ್ ನೋಡ್ತಾರೆ, ಚಿಕ್ಕ ಮಕ್ಕಳಾಗಿದ್ದರೆ ಜಾಸ್ತಿ ವಾಚ್ ಟೈಮ್ ನೋಡ್ತಾರೆ. ಓಕೆ, ನಾನು ಇವಾಗ ಸ್ಕ್ರೀನ್ ರೆಕಾರ್ಡಿಂಗ್ನ ಸ್ಟಾರ್ಟ್ ಮಾಡ್ತೀನಿ, ಕೊನೆವರೆಗೂ ನೋಡಿ. ಧನ್ಯವಾದ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಟೂನ್ ವಿಡಿಯೋಗಳು ಮಾಡಬೇಕಂದ್ರೆ ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ChatGPT ಅನ್ನೋ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕು. ನಾನು ಆಲ್ರೆಡಿ ಪ್ಲೇಸ್ಟೋರ್ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ChatGPT ಇದೆ. ನೀವು ಡೌನ್ಲೋಡ್ ಮಾಡಿ ಅದನ್ನು ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ನೆಕ್ಸ್ಟ್ ಈ ಥರ ಬರುತ್ತೆ. ಬಂದ ಮೇಲೆ ಇಲ್ಲಿ ಏನು ಬರಿಬೇಕಂದ್ರೆ, ನನಗೆ 1 ನಿಮಿಷದ ಕಥೆ ಬೇಕು, ಅದು ಪಾತ್ರ ಆಧಾರಿತವಾಗಿ ಅಂತ ಬರೆದು ಬಿಟ್ಟು ಟೈಪ್ ಮಾಡಿ ಸೆಂಡ್ ಮಾಡಿಬಿಡಿ. ಅದು ಕತೆ ಬರೋದು ನಿಮಗೆ ಪಾತ್ರದ ಜೊತೆಗೆ ಎಲ್ಲನೂ ಕೊಡುತ್ತೆ. ನೋಡ್ತಾ ಇದ್ದೀರಾ, ಕತೆ ಕೊಟ್ಟಿದೆ. ಈ ಕಥೆಯಲ್ಲಿ ಪಾತ್ರಗಳು ರಾಮು, ಶ್ರೀನಿವಾಸ್, ಗ್ರಾಮಸ್ಥರು. 1 ನಿಮಿಷದ ನೀತಿ ಕತೆ. ಓಕೆನಾ. ಇದು ನನಗೆ ಪೂರ ಕತೆ ಕೊಟ್ಟಿದೆ. ಇದಕ್ಕೆ ಪಾತ್ರಾಧಾರಿತವಾಗಿ ಈ ಕತೆ ಬೇಕು ಅಂತ ಹಾಕ್ತೀನಿ. ಪಾತ್ರ ಆಧಾರಿತವಾಗಿ ಬೇಕು. ಓಕೆ, ನೆಕ್ಸ್ಟ್. ಓಕೆ, ಅದೇ ಕತೆ ನಿರೂಪಣೆ ಹಿಂದ್ಗಡೆ ಬ್ಯಾಕ್ಗ್ರೌಂಡು ಮಾತಾಡೋದು. ರಾಮು, ಶ್ರೀನಿವಾಸ್, ಗ್ರಾಮಸ್ಥ, ಮುಖ್ಯಸ್ಥ. ಆ ಕಥೆನ ಪಾತ್ರ ಆಧಾರಿತವಾಗಿ ನನಗೆ ChatGPT ಕೊಟ್ಟಿದೆ. ಈ ಕೊಟ್ಟಿದ ಮೇಲೆ ಇದನ್ನು ಹೆಂಗೆ ಮಾಡಬೇಕು ಅಂದರೆ, ಮೊದಲನೇದಾಗಿ ಇಲ್ಲಿಂದ ನೀವು ಏನು ಮಾಡಿ, ಒಂದು ಫುಲ್ ಕಾಪಿ ಮಾಡ್ಕೊಳ್ಳಿ. ಓಕೆನಾ. ಶೇರು ₹114 received on phone pay. ಕಾಪಿ ಮಾಡ್ಕೊಂಡ್ಬಿಟ್ಟು ನೀವು ಅದನ್ನು ತಂದು ನಿಮ್ಮದು ಕೀಪ್ ನೋಟ್ಸ್ ಇದೆಯಲ್ಲ, ಅಲ್ಲಿ ನೀವು ಟೆಕ್ಸ್ಟ್ ಮೇಲೆ ಹೋಗ್ಬಿಟ್ಟು ಅಥವಾ ನಿಮ್ಮ ಯಾವುದೇ ಒಂದು ಮೊಬೈಲ್ನಲ್ಲಿ ನೋಟ್ ಪ್ಯಾಡ್ ಇರುತ್ತೆ, ಅಲ್ಲೇ ಅದನ್ನು ಸೇವ್ ಮಾಡಿ. ಓಕೆನಾ. ನಂತರ ಸೇವ್ ಆಯಿತು ಆ ಕಥೆನ. ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ಪನ್ನು ಇದು ಮಾಡೋಕ್ಕೋಗುತ್ತೆ. ಇದಾದ ಮೇಲೆ ನೆಕ್ಸ್ಟು ಗೂಗಲ್ನಲ್ಲಿ ಹೋಗಿಬಿಟ್ಟು autodraft.in ಮೇಲೆ ಕ್ಲಿಕ್ ಮಾಡಿ. ಬಂತು ನೋಡಿ, ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದ್ರ ಮೇಲೆ ನಿಮ್ಮದು ಗೂಗಲ್ದು ಏನು ಅಕೌಂಟ್ ಇರುತ್ತೆ ಅದನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ನಂತರ ಲಾಂಚ್ ಆ್ಯಪ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ನಿಮ್ಮ ಗೂಗಲ್ ಅಕೌಂಟಿಂದ ಲಾಗಿನ್ ಮಾಡ್ಕೊಟ್ಮೇಲೆ ಅದ್ರ ಲಾಂಚ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಬನ್ನಿ. ಇಲ್ಲಿ ಕಾರ್ಟೂನ್ ಮೇಕರ್, ಸಿನಿಮಾ ಸ್ಟುಡಿಯೋ ಇದೆಲ್ಲ ಇದೆ. ಈ ಅಪ್ಲಿಕೇಶನ್ನಲ್ಲಿ ನೀವು ಟೆಕ್ಸ್ಟ್ ಕೊಟ್ಟು ವಾಯ್ಸ್ ಕೂಡ ಕ್ರಿಯೇಟ್ ಮಾಡ್ಕೋಬೋದು, ಅಥವಾ ನೀವು ಎಲ್ಲ ಆಪ್ಷನ್ ಇದೆ. ಇಲ್ಲಿ ಮೇಲ್ಗಡೆ ಕಾಣಿಸ್ತಿರೋ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇದಕ್ಕೆ ಇಮೇಜ್ ಜನ್ರೇಷನ್, ಆಡಿಯೋ ಜನ್ರೇಷನ್ ಮೇಲೆ ಕ್ಲಿಕ್. ಯಾಕಂದರೆ ಈ ವಿಡಿಯೋ ಮಾಡಬೇಕಂದ್ರೆ ಮೊದಲನೇದಾಗಿ ಆಡಿಯೋ ಜನ್ರೇಷನ್ ಬೇಕು. ಆಡಿಯೋ ಜನ್ರೇಷನ್ ಮೇಲೆ ಕ್ಲಿಕ್ ಮಾಡಿದೆ. ಓಕೆ, ಇವಾಗ ನೋಟ್ ಪ್ಯಾಡ್ಗೆ ಹೋಗಿ. ಇಲ್ಲಿ ಕಥೆ ಇದೆಯಲ್ಲ, ಕಥೆಯಲ್ಲಿ ಇದು ನಿರೂಪಕ. ಒಂದು ಸುಂದರ ಹಳ್ಳಿಯಲ್ಲಿ ರಾಮು ಎಂಬ ಒಬ್ಬ ಬಡ ರೈತ ವಾಸಿಸುತ್ತಿದ್ದನು. ಅದನ್ನು ನೀವು ಒಂದು ಇದೆಯಲ್ಲ, ಅಲ್ಲಿಂದ ನೀವು ಅದನ್ನು ಕಾಪಿ ಮಾಡ್ಕೋಬೇಕು. ಇಲ್ಲಿ ವಾಸಿಸುತ್ತಿದ್ದನು, ಅವನು ತುಂಬ ಪ್ರಾಮಾಣಿಕನಾಗಿದ್ದ. ಇದು ನೆರೇಷನ್ ಅಂದರೆ ನಿರೂಪಣೆ. ಕಾಪಿ ಮಾಡಿಕೊಂಡೆ. ಅದು ಮಾಡಿಕೊಂಡು ಇಲ್ಲಿ ತೊಗೊಂಡು ಬನ್ನಿ. ತಂದು ಇಲ್ಲಿ ಪೇಸ್ಟ್ ಮಾಡಿ ಸೆಲೆಕ್ಟ್ ವಾಯ್ಸ್ ಅಂತ ಕೆಳಗಡೆ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲೇ ಬರುತ್ತೆ. ಮತ್ತು ಇನ್ನೊಂದು ಏನಂದರೆ, ನೀವು ಬೇರೆ ಬೇರೆ ಟೆಕ್ಸ್ಟು ವಾಯ್ಸ್ ಮಾಡ್ಕೊಳ್ಳೋಕೆ ಬೇರೆ ಬೇರೆ ವೆಬ್ಸೈಟ್ ಆಗಲಿ ಅಥವಾ ಅಪ್ಲಿಕೇಶನ್ಗಳಲ್ಲಿ ಸಿಗುತ್ತೆ. ಇದರಲ್ಲೂ ಮಾಡ್ಕೋಬೋದು. ಅದಕ್ಕೋಸ್ಕರ ಇಲ್ಲೇ ತೋರಿಸ್ತಾ ಇದ್ದೀನಿ. ಲ್ಯಾಂಗ್ವೇಜ್ ಬಂದು ನಾನು ಕನ್ನಡ ಹಾಕ್ತೀನಿ.
ಓಕೆನಾ. ಜೆಂಡರ್ ಬಂದು ನಾನು ಬಿಟ್ಟು ಫೀಮೇಲ್ ಹಾಕ್ತೀನಿ. ಓಕೆ, ಅದಾದಮೇಲೆ ಕೆಳಗಡೆ ಬೇರೆ ಬೇರೆ ವಾಯ್ಸ್ ಬರುತ್ತೆ. ನಾನು ಇದರಲ್ಲಿ ಹೋಗಿಬಿಟ್ಟು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೋತೀನಿ. ನಂದಿನಿ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇದನ್ನು ಕ್ಲಿಕ್ ಮಾಡಿಕೊಂಡೆ. ಮಾಡಿಕೊಂಡು ನೀವು ಯಾವ್ಯಾವ ಮೂಡ್ ಇದೆ, ಸೌಂಡ್ ಸ್ಪೀಡ್ ಆಗಲಿ ಅಥವಾ ಸ್ಲೋ ಆಗಲಿ ಫಾಸ್ಟ್ ಆಗಲಿ ಅದನ್ನು ಇಟ್ಕೋಬೋದು. ಅದಾದಮೇಲೆ ಕೆಳಗಡೆ ನಿಮ್ಮದು ಆ ಎಕ್ಸ್ಪ್ರೆಷನ್, ಆ ಬರೆದಿರೋದು ಎಕ್ಸ್ಪ್ರೆಷನ್ ಯಾವ ಥರ ಇದೆ ಅದು ಕೂಡ ನೀವು ಇಲ್ಲಿ ಕೊಟ್ಟಿರೋದನ್ನ ಚೆಕ್ ಮಾಡಿ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಇದೆ ನೋಡಿ ಜನ್ರೇಟ್ ಸ್ಪೀಚು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಇವಾಗ ಜನ್ರೇಟ್ ಆಗ್ತಾಯಿದೆ. ಒಂದು ಚೂರು ಟೈಮ್ ತೊಗೊಳುತ್ತೆ. ಟೈಮ್ ತೊಗೊಂಡು ಬಿಟ್ಟು ಜನ್ರೇಟ್ ಮಾಡುತ್ತೆ. ಓಕೆನಾ, ಅಲ್ಲಿವರೆಗೂ ವೇಟ್ ಮಾಡಿ. ಯಾಕಂದರೆ ಯಾವುದೇ ಮಾಡಬೇಕಂದ್ರೂ ಸ್ವಲ್ಪ ಟೈಮ್ ಬೇಕು, ಬೇಗ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಇವಾಗ ನೋಡಿ ಜನ್ರೇಟ್ ಆಯಿತು. ನಾನು ಪ್ಲೇ ಮಾಡಿ ತೋರಿಸ್ತೀನಿ. ಒಂದು ಸುಂದರ ಹಳ್ಳಿಯಲ್ಲಿ ರಾಮು ಎಂಬ ಬಡ ರೈತ ವಾಸಿಸುತ್ತಿದ್ದನು. ಅವನು ತುಂಬಾ ಪ್ರಾಮಾಣಿಕನಾಗಿದ್ದ. ಓಕೆ, ಇದು ಫಸ್ಟ್ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಡೌನ್ಲೋಡ್ ಆಯಿತು. ಡೌನ್ಲೋಡ್ ಮೇಲೆ ಹೋದ್ಮೇಲೆ ಓಪನ್ ಮಾಡಿ. ಈಗ ಮೇಲ್ಗಡೆ ಇದೆ ನೋಡಿ, ಒಂದು ಸುಂದರ ಹಳ್ಳಿಯಲ್ಲಿ ಈ ಫೈಲ್ಗೆ ಒಂದು ರೀನೇಮ್ ಕೊಡಿ. ಏನಂದರೆ ನನಗೇನು ಕೊಡ್ತೀನಿ ಅಂದರೆ, ಯಾಕಂದರೆ ರೀನೇಮ್ ಕೊಟ್ಟರೆ ನಿಮಗೆ ಬೇಗ ಬೇಗ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಪಾರ್ಟ್ ಒನ್ ಇದು ಫಸ್ಟ್ ಸ್ಟೆಪ್ ಇದೆಯಲ್ಲ, ಪಾರ್ಟ್ 1 ಅಂತ ಕೊಟ್ಟೆ. ಓಕೆ, ಈಗ ನೆಕ್ಸ್ಟು ಇವಾಗ ಮತ್ತೆ ನೋಟ್ ಪ್ಯಾಡ್ಗೆ ಹೋಗಬೇಕು. ತಿರ್ಗಾ ಸೆಕೆಂಡು. ಆವಾಗ ರಾಮು ಪ್ರತಿದಿನ ಕಷ್ಟಪಟ್ಟು ದುಡಿದರೆ ದೇವರು ಖಂಡಿತ ಒಳ್ಳೆಯದು ಮಾಡುತ್ತಾನೆ. ಇದು ರಾಮು ಹೇಳ್ತಾ ಇರುವಂತು. ಅದನ್ನು ನೀವು ಕಾಪಿ ಮಾಡ್ಕೋಬೇಕು, ಅವ್ನು ಹೇಳಿರೋದನ್ನ. ಸೆಕೆಂಡ್ ಸ್ಟೆಪ್ಪು. ಓಕೆ, ಕಾಪಿ ಮಾಡ್ಕೊಂಡು ಮತ್ತೆ ಇಲ್ಲೇ ತೊಗೊಂಡು ಬರಬೇಕು. ತೊಗೊಂಡು ಬಂದು ಮತ್ತೆ ನೀವು ಇಲ್ಲಿ ಇದನ್ನ ಪೇಸ್ಟ್ ಮಾಡಬೇಕು. ಓಕೆ, ಪೇಸ್ಟ್ ಮಾಡಿಬಿಟ್ಟು ನಾನು ಮೊದಲೇ ತೋರಿಸಿದ್ನಲ್ಲ ಅದನ್ನೇ ಕರೆಕ್ಟಾಗಿ ಸೆಲೆಕ್ಟ್ ಆಗಿದೆ. ಅದೇ ವಾಯ್ಸಲ್ಲಿ ಮತ್ತೆ ಜನ್ರೇಟ್ ಮಾಡಬೇಕು. ಓಕೆ, ಇದೇ ಥರ ನಾನು ಆಲ್ರೆಡಿ ಈ ಅಪ್ಲಿಕೇಶನ್ಗೆ ಮಂತ್ಲಿ ಒಂದು 800 ಚಿಲ್ಲರೆ ಸಬ್ಸ್ಕ್ರೈಬ್ಷನ್ ಇದೆ. ಅದು ತೊಗೊಂಡ್ರೆ ನಿಮಗೆ ಎಲ್ಲ ಥರ ಕಾರ್ಟೂನ್ ವೀಡಿಯೋಗಳು ಇದರಲ್ಲಿ ಮಾಡ್ಬೋದು. ನಾನು ಆಲ್ರೆಡಿ ಕ್ರೆಡಿಟ್ ಕೊಟ್ಟಿರೋದನ್ನ ಎಲ್ಲ ಖಾಲಿಯಾಗಿದೆ. ಜನ್ರೇಟ್ ಮಾಡಿ ಇದೇ ಥರ ಪಾರ್ಟ್ 1 ಪಾರ್ಟ್ 2 ಸ್ಟೆಪ್ ಬೈ ಸ್ಟೆಪ್ ವಾಯ್ಸ್ನ ಜನ್ರೇಟ್ ಮಾಡ್ಕೊಂಡಿದ್ಮೇಲೆ ತಿರ್ಗಾ ನೀವು ಮತ್ತಿಲ್ಲಿ ಎಲ್ಲಿ ಬರಬೇಕು ಅಂದರೆ ಕಾರ್ಟೂನ್ ಮೇಕರ್ ಮೇಲೆ ಬರಬೇಕು. ಅಲ್ಲಿ ಬಂದು ಒಂದು ಪ್ರಾಜೆಕ್ಟ್ ಹೆಸರು ಕೊಡಿ. ರಾಮು ಅಂತ ಕೊಡ್ತೀನಿ ನಾನು. ಓಕೆನಾ, ನಿನ್ನ 16:9 ಹಾಕಿ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾಕೆ ಯೂಟ್ಯೂಬ್ಗೆ ಅದೇ ಸೂಕ್ತ. ಓಕೆ, ಇದರಲ್ಲಿ ನೀವು ಏನಾದರೂ ಈ ಥರ ಈಗ ನೋಡಿ ಇಲ್ಲಿಗೆ ಆಲ್ರೆಡಿ ಬ್ಯಾಕ್ಗ್ರೌಂಡ್ ಎಲ್ಲ ಕೊಟ್ಟಿದ್ದಾರೆ. ನೀವು ಇಲ್ಲಿ ಕೂಡ ಸರ್ಚ್ ಮಾಡ್ಬೋದು ವಿಲೇಜ್ ಅಂತ. ವಿಲೇಜ್ದು ಕೂಡ ಬರುತ್ತೆ. ಪ್ರೀಮಿಯಮ್ ಇದೆ, ಫ್ರೀನೇ ಇರುತ್ತೆ. ನೀವು ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ರೆ ಇದೆಲ್ಲ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಒಂದು ವೇಳೆ ನೀವೇನಾದರೂ ಒಂದು ಇಮೇಜ್ನ ನೀವು ಬೇರೆ ಕಡೆ ಡೌನ್ಲೋಡ್ ಮಾಡಿದ್ರಿ ಅಂದರೆ ಅಲ್ಲಿಂದ ಕೂಡ ಈ ಬ್ಲ್ಯಾಂಕ್ ಸ್ಕಿನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಲ್ಯಾಂಕ್ ತೊಗೊಂಡ್ರಿ. ಇವಾಗ ಇಮೇಜ್ ತೊಗೋಬೇಕು. ಎಲ್ಲಿಂದ ಅಂದರೆ ಮೀಡಿಯಾ ಇದೆಯಲ್ಲ, ಮೀಡಿಯಾ ಹೋಗ್ಬಿಟ್ಟು ಒಂದು ಇಮೇಜ್ ನಾನು ಆಲ್ರೆಡಿ ಒಂದು ಸಲ ತೊಗೊಂಡಿದ್ದೀನಿ. ಅದನ್ನ ಸೆಲೆಕ್ಟ್ ಮಾಡಿದರೆ ಆ ಇಮೇಜು ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಬರುತ್ತೆ. ನೆಕ್ಸ್ಟು ಈಗ ನೀವು ಆ ವಾಯ್ಸ್ನ ಏನು ಡೌನ್ಲೋಡ್ ಮಾಡ್ತೀರಲ್ಲ ಸ್ಟೆಪ್ ಬೈ ಸ್ಟೆಪ್ಪು, ಆ ವಾಯ್ಸ್ನ ನೀವು ಇಲ್ಲಿ ಎಡ್ ಮಾಡಬೇಕು. ಎಡ್ ಮಾಡಬೇಕಂದ್ರೆ ಏನು ಮಾಡಬೇಕು, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈಗ ನೀವು ಡೌನ್ಲೋಡ್ ಮಾಡಿರುವಂಥ ಆಡಿಯೋ ಇದೇನೋ ಅದನ್ನು ಇಲ್ಲಿ ಎಡ್ ಮಾಡಬೇಕು. ಅದು ಎಡ್ ಮಾಡಬೇಕಂದ್ರೆ ಮೀಡಿಯಾ ಮೇಲೆ ಹೋಗಲಿ. ಮೀಡಿಯಾ ಮೇಲೆ ಹೋಗಿಬಿಟ್ಟು ಇಲ್ಲಿ ಅಸೆಟ್ ಮತ್ತು ಆಡಿಯೋ ಇದೆ ನೋಡಿ, ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಆಡಿಯೋ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ವಿಡಿಯೋ ಇದೆಯಲ್ಲ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಫೈಲ್ಸಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಫೈಲ್ಸಲ್ಲಿ ಕ್ಲಿಕ್ ಮಾಡಿದರೆ ನಿಮಗಿಲ್ಲದು ಆಡಿಯೋನ ಸಿಗುತ್ತೆ. ಇವಾಗ ನಾನು ಡೌನ್ಲೋಡ್ ಪಾರ್ಟ್ 1 ಅಂತೇಳಿ ಮೇಲ್ಗಡೆನೇ ಬರುತ್ತೆ. ಓಕೆನಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡನ್ ಕೊಟ್ಟೆ. ಅಪ್ಲೋಡು. ಹೀಗೆ ಒಂದೊಂದಾಗಿ ನೀವು ಎಲ್ಲ ಪಾರ್ಟ್ಗಳಿರೋದನ್ನ ಅದ್ರ ಮೇಲೆ ಬೇಕು. ಆಮೇಲೆ ಇದು ಯಾವ್ದು ವಿಡಿಯೋ ಆಡಿಯೋ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಪ್ಲೇ ಮಾಡ್ಕೊ. ಒಂದು ಸುಂದರ ಹಳ್ಳಿಯಲ್ಲಿ ರಾಮು ಎಂಬ ಬಡ ರೈತ ವಾಸಿಸುತ್ತಿದ್ದನು. ಅವನು ತುಂಬಾ ಪ್ರಾಮಾಣಿಕನಾಗಿದ್ದ. ಓಕೆ, ಇದಿಷ್ಟಿದೆ. ಈಗ ಇದ್ರ ತಕ್ಕ ಹಾಗೆ ಅನಿಮೇಷನ್ ಮಾಡಬೇಕಲ್ಲ. ಒಂದು ಸುಂದರ ಹಳ್ಳಿ ಒಂದು ಇಮೇಜ್ ಇದೆ. ಈಗ ನೆಕ್ಸ್ಟ್ ಅದನ್ನು ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡಬೇಕು. ಒಂದು ಸುಂದರ ಹಳ್ಳಿ, ಒಬ್ಬ ರಾಮು ಅಂದರೆ ಒಬ್ಬ ಬಡ ನಾರ್ಮಲ್ ಆಗಿರೋಂಥ ವ್ಯಕ್ತಿ ಫೋಟೋನ ನೀವು ಇಲ್ಲ ಪ್ರೀಮಿಯಮ್ಸ್ ಇದೆ, ಪ್ರೀಮಿಯಮ್ ತೊಗೊಂಡ್ರೆ ನಿಮಗೆ ಸಿಗುತ್ತೆ. ನಾನು ಪ್ರೀಮಿಯಮ್ ತೊಗೊಂಡಿಲ್ಲ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಒಂದು ಸುಂದರ ಹಳ್ಳಿಯಲ್ಲಿ
ಒಬ್ಬ ರಾಮು ಅನ್ನೋ ವ್ಯಕ್ತಿ. ಆ ವ್ಯಕ್ತಿಯ ಕತೆಗೆ ಹೊಂದುತ್ತರ ಇರೋದು ಇಲ್ಲಿದೆ ನೋಡಿ. ಇಲ್ಲಿ 2 ಇದೆ ನೋಡಿ. ರಾಮು ಇದು ಇರೋದನ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡು ಅವನು ನಡೀತಾ ಇದ್ನ, ನಿಂತ್ಕೊಂಡಿದ್ನ, ಸುಮ್ಮನೆ ನಿದ್ನ, ಇದೆಲ್ಲ ನಡಿಬೇಕು. ವಾಕಿರೋದನ್ನ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಇದು ವಾಕು. ಓಕೆನಾ? ಇದನ್ನು ನೀವು ಚಿಕ್ಕದು ದೊಡ್ಡದು ಕೂಡ ಮಾಡ್ಕೋಬೋದು. ಇಲ್ಲಿಂದ ನಡ್ಕೊಂಡು ಬರ್ತಾ ಇದ್ದಾನೆ ಅಂದ್ಕೊಳ್ಳಿ. ಇಲ್ಲಿದ್ದಾನೆ, ಇಲ್ಲಿಂದ ನಡ್ಕೊಂಡು ಇಲ್ಲಿ ಕಡೆ ಬರ್ತಾನೆ. ಈಗ ಅಲ್ಲಿಂದ ಇಲ್ಲಿಗೆ ಅದು ಆಡಿಯೋ ಎಷ್ಟಿದೆ ಅಷ್ಟೇ ಇದು ಸೆಟ್ ಮಾಡ್ಕೋಬೇಕು. ಜಾಸ್ತಿ ಹೆಚ್ಚು ಕಮ್ಮಿ ಇದ್ದರೂ ಮತ್ತು ಮುಂದಿನ ಸೀನ್ಗೆ ಕರೆಕ್ಟಾಗಿ ಬರೋದಿಲ್ಲ. ಅಲ್ಲಿಂದ ಈಗ ಅವ್ನು ನಡ್ಕೊಂಡು ಬರೋದನ್ನ ನಿಮ್ಗೆ ಗೊತ್ತಾಗಬೇಕಂದ್ರೆ ಅದನ್ನು ಇಲ್ಲಿ ಇನ್ನೊಂದು ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ. ಅವನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪಾತ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಪಾತ್ ಮಾಡಿದ್ರೆ ಇಲ್ಲಿ ಅವನದು ನಡ್ಕೊಂಡು ಬರುವಂಥ ಒಂದು ಇದಾಯ್ತು. ಅವ್ನು ಎಲ್ಲಿಗೆ ಬಂದು ನಿಂತ್ಕೋಬೇಕು ಅಂದರೆ ದೂರಿಂದ ನಡ್ಕೊಂಡು ಬರೋಕೆ ಚಿಕ್ಕದಾಗಿದ್ದ, ಇಲ್ಲಿ ನಡ್ಕೊಂಡು ಬರಬೇಕಾದ್ರೆ ಇಲ್ಲಿ ದೊಡ್ಡವಾಗ್ತಾನೆ ಹತ್ತಿರ ಬಂದಾಗ. ಓಕೆನಾ? ಅದನ್ನು ನಾನು ತೋರಿಸ್ತೀನಿ ಇವಾಗ. ಓಕೆ. ಒಂದು ಸುಂದರ ಹಳ್ಳಿಯಲ್ಲಿ ರಾಮು ಎಂಬ ಬಡ ರೈತ ವಾಸಿಸುತ್ತಿದ್ದನು. ಅವನು ತುಂಬಾ ಪ್ರಾಮಾಣಿಕನಾಗಿದ್ದ. ಓಕೆ, ಇದೆ ಅನಿಮೇಷನ್ನು. ಈಗ ನೆಕ್ಸ್ಟ್ ಸೀನ್ ಕೂಡ ಯಾವ ಥರ ಬರುತ್ತೆ, ಒಂದು ವೇಳೆ ಲೇಡೀಸ್ ಬಂದಿತ್ತಂದರೆ ಇದೇ ಥರ ಆಡಿಯೋನು ಆ್ಯಡ್ ಮಾಡಿ. ಈಗ ಇನ್ನೊಂದು ಅವನ ಹೆಂಡತಿನ ಆ್ಯಡ್ ಮಾಡಬೇಕು. ಹೆಂಡತಿ ಅಂದರೆ ಇನ್ನೊಂದು ಅನಿಮೇಷನ್. ಆವಾಗ ಏನು ಮಾಡಿ, ಮತ್ತೆ ಇಲ್ಲಿ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹೆಂಡತಿ ಇರೋದಂದರೆ ಇಲ್ಲಿ ಕೆಳಗಡೆ ಬನ್ನಿ. ಇಲ್ಲಿ ಹೋಗಿಬಿಟ್ಟು ಒಂದು ಮಹಿಳೆ ಇರೋದನ್ನ ಸೆಲೆಕ್ಟ್ ಮಾಡಿಕೊಡಿ. ಅಪ್ಗ್ರೇಡ್ ಅಂತ ಇರೋದೆಲ್ಲ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಸಿಗುತ್ತೆ. ಇಲ್ಲಿ ಕೆಳಗೆ ಕಾಣಿಸ್ತಾ ಇರೋದನ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಅವಳು ಕೂಡ ಇದು ನಡ್ಕೊಂಡು ಈ ಕಡೆ ಬರೋದಿದ್ದರೆ, ಅದು ಕೂತ್ಕೊಂಡಿರೋದಿದ್ರೆ ಎಲ್ಲ ಥರ ಸಿಗುತ್ತೆ. ಏನೇ ಕೆಲಸ ಮಾಡ್ತಿದ್ರು ಅದು ನಾನು ವಾಕ್ಯ ಇರೋದನ್ನ ತೋರಿಸ್ತೀನಿ. ಓಕೆನಾ? ಅಂದರೆ ಇದು ಎಲ್ಲಿ ಮುಗಿತೆಲ್ಲ ಕರೆಕ್ಟಾಗಿ ಹಿಂಗೆ 1 by 1ನ ನೀವು ಕೂರಿಸ್ಬೇಕು. ಕೂರಿಸ್ಬಿಟ್ಟು ಈಗ ಇದು ಬರೋದನ್ನ ತೋರಿಸ್ತೀನಿ ನಿಮಗೆ. ಅವಳು ಬರೋದು, ಇವಳು ಇಲ್ಲಿಂದ ದೂರದಿಂದ ಬರ್ತಾವಳೆ. ದೂರದಿಂದ ಬರಬೇಕಾದ್ರೆ ಚಿಕ್ಕವರಾಗಿ ಕಾಣಿಸ್ಬೇಕು, ಹತ್ತಿರ ಬಂದಾಗ ದೊಡ್ಡವರಾಗಿ ಕಾಣಿಸ್ಬೇಕು. ಅದು ಕೂಡ ಪಾತ್ ಅಂತ ಮಾಡ್ತೀನಿ. ಪಾತ್ ಅಂತ ಮಾಡಿ ಇಲ್ಲಿ ಹತ್ತಿರ ಬಂದಮೇಲೆ ದೊಡ್ಡದಾಗಿ ಮಾಡ್ತೀನಿ. ಓಕೆನಾ? ಹತ್ತಿರ ಬಂದಮೇಲೆ ದೊಡ್ಡದಾಗಿ ಕಾಣಿಸ್ತಾರೆ. ನೋಡ್ತಾ ಇದ್ದೀರಾ? ಅದು ಕತೆ ಇದೆ. ನಾನು ಇದು ಇನ್ನೂ ಆಡಿಯೋ ಎಡ್ ಮಾಡಿಲ್ಲ. ನಾನು ಒಂದು ಮಾಡಿ ತೋರಿಸಿದೆ ನಿಮಗೆ. ಬರೋದನ್ನ ನೀವು ನೋಡ್ತಾ ಇದ್ದೀರಾ. ಆ್ಯನಿಮೇಷನ್ ಆಗ್ತಾಯಿದೆ. ಈ ಥರ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಆಡಿಯೋಗಳನ್ನ ನೀವು ಎಡ್ ಮಾಡಿಬಿಟ್ಟು ಇದನ್ನು ಕಥೆನ ರೆಡಿ ಮಾಡಬೇಕು. ಕಥೆನ ರೆಡಿ ಮಾಡಿದ ಮೇಲೆ ನಿಮಗೆ ಎಕ್ಸ್ಪೋರ್ಟ್ ಮಾಡಬೇಕು. ಆಮೇಲೆ ಇಲ್ಲಿ ಕೆಳಗಡೆ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಸೇವ್, ಅಲ್ಲಿ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವನ್ನ 4Kವರೆಗೂ ಪ್ರೀಮಿಯಮ್ ತೊಗೊಂಡಿದ್ರೆ 4Kವರೆಗೂ ಕೂಡ ನೀವು ಮಾಡ್ಬೋದು. ಫುಲ್ HD ಕೂಡ 1080p ಮೇಲೆ ನೀವು ಡೌನ್ಲೋಡ್ ಕೂಡ ಈ ಕಥೆನ ಮಾಡ್ಬೋದು. ಈ ಥರ ಮಾಡಿ ನೀವು ಯೂಟ್ಯೂಬ್ನಲ್ಲಿ ಹಾಕಿಬಿಟ್ಟು ನೀವು ಹಣ ಕೂಡ ಗಳಿಸ್ಬೋದು ಸ್ನೇಹಿತರೆ. ಇವಾಗ ತುಂಬ ಟ್ರೆಂಡಿಂಗಲ್ಲಿ ಇರೋದಂದರೆ ಇದೆ. ಈ ಇನ್ಫಾರ್ಮೇಷನ್ ನಿಮಗೇನಾದರೂ ಯೂಸ್ಫುಲ್ ಅನಿಸಿದರೆ ಅಥವಾ ಸಹಾಯ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಧನ್ಯವಾದ.